ನಾನಿವತ್ತಿದ್ದೀನಿ ಗೋವಾದ ಜಾತ್ರೆಯಲ್ಲಿ. ಗೋವಾದ ಜಾತ್ರೆ ಹೇಗಿರುತ್ತೆ ಅಂತ ನೋಡ್ಲಿಕ್ಕೆ ನಾನು ಓಲ್ಡ್ ಗೋವಾದ ಸೈಂಟ್ ಫ್ರಾನ್ಸಿಸ್ ಎಕ್ಸೇವಿಯರ್ ಚರ್ಚ್ಗೆ ಬಂದಿದ್ದೀನಿ. ಈ ಜಾತ್ರೆಯನ್ನ ಯಾಕೆ ಆಚರಿಸ್ತಾರೆ ಅಂದ್ರೆ ಸೈಂಟ್ ಫ್ರಾನ್ಸಿಸ್ ಎಕ್ಸೇವಿಯರ್ ಅವರ ಡೆತ್ ಆನಿವರ್ಸರಿ. ಅವರ ಡೆಡ್ ಬಾಡಿ ಇನ್ನೂ ಕೂಡ ಇದೆ. ಅದನ್ನ 12 ವರ್ಷಕ್ಕೊಮ್ಮೆ ಹೊರಗೆ ತೆಗಿತಾರೆ. ಆಕ್ಚುಲಿ ಹೋದ ವರ್ಷ ಹೊರಗಡೆ ತೆಗೆದಿದ್ರು, ಬಟ್ ನಾನು ಗೋವಾದಲ್ಲಿದ್ರು ಹೋಗಕ್ಕಾಗಿರ್ಲಿಲ್ಲ. ಈ ಸೈಂಟ್ ಫ್ರಾನ್ಸಿಸ್ ಯಾರು ಅಂದ್ರೆ ಕ್ರೈಸ್ತ ಧರ್ಮ ಪ್ರಚಾರಕ. ಒರಿಜಿನಲಿ ಬಂದು ಸ್ಪೈನ್ ದೇಶದವರು. ಆಕ್ಚುಲಿ ಇವರು ಪೋರ್ಚುಗೀಸ್ ಅಲ್ಲ. ಪೋರ್ಚುಗೀಸ್ ಸಾಮ್ರಾಜ್ಯದಲ್ಲಿ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡಿದವರು. ಹಾಗೇನೆ ಇವರು ಮೂಲತಃ ಕ್ರಿಶ್ಚಿಯನ್ ಕಮ್ಯುನಿಟಿ ಕೂಡ ಅಲ್ಲ, ಇವರು ಕನ್ವರ್ಟ್ ಆಗಿರೋದು. ನನ್ನ ಅನಿಸಿಕೆ ಗೋವಾದಲ್ಲಿ ಹಿಂದೂಗಳು ಕನ್ವರ್ಟ್ ಆಗ್ಲಿಕ್ಕೂ ಇವರ ಪಾತ್ರ ತುಂಬಾ ಇರಬಹುದೇನೋ ಅಂತ. ನಮ್ಮ ಭಾರತ ಹಾಗೆ ಅನೇಕ ದೇಶಗಳಲ್ಲೂ ಕೂಡ ಮತಾಂತರ ಮಾಡಿಸಿದ್ದಾರೆ. ಇವರ ಡೆತ್ ಆನಿವರ್ಸರಿ ಗೋವಾದ ದೊಡ್ಡ ಹಬ್ಬ. ಈ ಫೀಸ್ಟಿಗೆ ಸ್ಕೂಲ್, ಕಾಲೇಜ್ ಹಾಗೆ ಸರ್ಕಾರಿ ಕಚೇರಿಗಳಿಗೆಲ್ಲಗೂ ರಜೆ. ಈ ಜಾತ್ರೆಯಲ್ಲಿ ಶಾಪಿಂಗ್ ಮಾಡ್ಲಿಕ್ಕಂತೂ ಬೆಸ್ಟ್ ಅಂತ ಹೇಳ್ಬೋದು. ಡ್ರೆಸ್ ಎಲ್ಲ ಎಷ್ಟು ಚೀಪ್ ಆಗಿತ್ತು ಅಂದ್ರೆ ಲೇಡೀಸ್ ಡ್ರೆಸ್ ಎಲ್ಲ 100 rupees ಇಂದ ಸ್ಟಾರ್ಟ್ ಆಗಿತ್ತು. ತುಂಬಾ ಒಳ್ಳೆ ಕ್ವಾಲಿಟಿ ಎಲ್ಲ ಸಿಗ್ತಾ ಇತ್ತು. ನಮ್ ಕಡೆ ಜಾತ್ರೆಯಲ್ಲಿ ಯಾರಾದ್ರೂ ಶಾರ್ಟ್ ಡ್ರೆಸ್ ಹಾಕೊಂಡಿದ್ರೆ ಮೇಲಿಂದ ಕೆಳಗೆ ನೋಡ್ತಾ ಇದ್ರು, ಏನಪ್ಪ ಇವಳು ಜಾತ್ರೆಗೆಲ್ಲ ಈ ತರ ಡ್ರೆಸ್ ಹಾಕೊಂಡಿದ್ದಾಳೆ ಅಂತ. ಬಟ್ ಇಲ್ಲಿ ಎಲ್ಲರೂ ಶಾರ್ಟ್ ಡ್ರೆಸ್ ಅನ್ನ ಹಾಕೊಂಡು ಬರ್ತಾ ಇದ್ರು. ಪೋರ್ಚುಗೀಸರು ಬರುವ ಮುಂಚೆ ಇಲ್ಲಿ ಶಿವನ ಟೆಂಪಲ್ ಇತ್ತು ಅಂತ ಹೇಳ್ತಾರೆ ಲೋಕಲ್ಸ್. ಈ ಜಾತ್ರೆ ನಮ್ಮ ಕರ್ನಾಟಕದಿಂದನೂ ಕೂಡ ಕ್ರಿಶ್ಚಿಯನ್ ಕಮ್ಯುನಿಟಿ ಅವರು ಗೋವಾಕ್ಕೆ ಹೋಗ್ತಾರೆ. ಹಾಗೇನೆ ಇಡೀ ದೇಶದಿಂದ ಕೂಡ ಹೋಗ್ತಾರೆ. ಓಕೆ, ಬಾಯ್.